ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ಮಲೆನಾಡ ಪ್ರಾಂತದ ಆರೋಗ್ಯ ಆಶಾದೀಪ 24x7 ಭಾಗವತ್ ಆಸ್ಪತ್ರೆ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡುಮನೆ. ವ್ಯಾಪಾರೀಕರಣ ಮನಸ್ಥಿತಿಯ ಉದ್ದೇಶ ಹೊಂದಿಯೇ ಖಾಸಗಿ ಆಸ್ಪತ್ರೆಗಳು ಬೆಳೆಯುತ್ತಿದೆ ಎಂಬ ಮಾತುಗಳು ಸಹಜವಾಗಿ ಹೊರ ಜಗತ್ತಿನಲ್ಲಿ ಕೇಳಿಬಂದರೂ ಪೂರ್ಣವಾಗಿ ಅದೇ ಸತ್ಯ ಎಂದು ನಂಬಬೇಕಿಲ್ಲ. ಇಂದಿಗೂ ಅನೇಕ ಖಾಸಗಿ ಆಸ್ಪತ್ರೆಯಲ್ಲಿ ಸೇವೆಯೇ ಮುಖ್ಯ ಉದ್ದೇಶ ಹೊಂದಿ ಉತ್ತಮ ಸೇವೆ ಮತ್ತು ಸ್ಪಂದನೆ ನೀಡುತ್ತಾ ಬಂದಿರುವುದನ್ನು ಗಮನಿಸಬಹುದು. ಅದರಲ್ಲಿಯೂ ಸಾಗರದಂತಹ ಸಣ್ಣ ಪಟ್ಟಣದಲ್ಲಿ ದೊಡ್ಡ ನಿರೀಕ್ಷೆಗಳಿಲ್ಲದೆ ಎಲ್ಲ ರೀತಿಯ ಆರೋಗ್ಯ ಸೇವೆಯನ್ನು ಕಲ್ಪಿಸುವ ಸವಾಲು ಸ್ವೀಕರಿಸಿ ಸೇವೆ ನೀಡುವುದು ಸುಲಭದ ಮಾತಲ್ಲ. ಆದರೆ ಅದನ್ನು ಆಗ ಮಾಡುತ್ತಿರುವ ಭಾಗವತ್ ಆಸ್ಪತ್ರೆಯ ಸಾಧನೆ ವಿಶೇಷವಾದದ್ದು. ಹೌದು, ಮಲೆನಾಡ ಪ್ರಾಂತ್ಯದ ಆರೋಗ್ಯ ಆಶಾದೀಪ ಎನಿಸಿಕೊಳ್ಳುವಷ್ಟು ಬೆಳೆಯುತ್ತಿರುವ ಇಲ್ಲಿನ ಭಾಗವತ್ ಆಸ್ಪತ್ರೆಯ ಮೊದಲ ವಿಶೇಷ 24/7 ಸ್ಪಂದನೆ ಹಾಗೂ ಎಲ್ಲ ರೀತಿಯ ರೋಗಿಗಳನ್ನು ಆರೈಕೆ ಮಾಡುವುದಕ್ಕೆ ಬೇಕಾದ ವ್ಯವಸ್ಥೆ. 1982ರಲ್ಲಿ ಇಲ್ಲಿನ ಗಣಪತಿ ದೇವಸ್ಥಾನದ ಬಳಿ ಕೆ ರಾಮಚಂದ್ರ ಭಾಗವತ್ ಸ್ವತಃ ಸ್ಥಾಪನೆ ಮಾಡಿರುವ ಭಾಗವತ್ ಆಸ್ಪತ್ರೆ ನಂತರ 1986ರಲ್ಲಿ ಇಲ್ಲಿನ ಕೋಡ್ ರಸ್ತೆಯಲ್ಲಿ ನಿರ್ಮಾಣಗೊಂಡಿತು. ಸುದೀರ್ಘ 44 ವರ್ಷಗಳ ಸೇವೆ ನೀಡುತ್ತಾ ಬಂದಿರುವ ಭಾಗವತ್ ಆಸ್ಪತ್ರೆ ಪ್ರಸ್ತುತ ಸಾಗರ ತಾಲೂಕಿನಲ್ಲಿ ಎಲ್ಲ ವಿಭಾಗಗಳ ಆರೈಕೆಗಳನ್ನು ಒಳಗೊಂಡ ಪೂರ್ಣ ಪ್ರಮಾಣದ ಆಸ್ಪತ್ರೆಯಾಗಿ ರೂಪುಗೊಂಡಿದೆ. ಸದ್ಯಕ್ಕೆ ಸಾಗರದಲ್ಲಿ ICU ಸೌಲಭ್ಯ ಹೊಂದಿರುವ ಹಾಗೂ ನರರೋಗ ಮಾನಸಿಕ ತಜ್ಞರನ್ನು ಹೊಂದಿರುವ ಏಕೈಕ ಆಸ್ಪತ್ರೆ ಎನ್ನುವ ಹೆಗ್ಗಳಿಕೆ ಕೂಡ ಇದೆ. ಇಂದಿಗೂ ರಾಮಚಂದ್ರ ಭಾಗವತ್ ಅವರ ನೇತೃತ್ವದಲ್ಲಿ 24/7 ಪೂರ್ಣಾವಧಿಯ ಸೇವೆ ನೀಡುವುದಕ್ಕೆ 10ಕ್ಕೂ ಹೆಚ್ಚು ತಜ್ಞ ವೈದ್ಯರು, 140ಕ್ಕೂ ಹೆಚ್ಚು ಸಿಬ್ಬಂದಿ ಇಲ್ಲಿ ಕರ್ತವ್ಯ ಮಾಡುತ್ತಿದ್ದಾರೆ. ತಪಾಸಣೆ, ಚಿಕಿತ್ಸೆ ಇದಲ್ಲದೆ ಈ ಆಸ್ಪತ್ರೆಯ ಮತ್ತೊಂದು ವಿಶೇಷ ಎಂದರೆ ಆರೋಗ್ಯ ಜಾಗೃತಿ ಶಿಬಿರಗಳನ್ನು ನಿರಂತರವಾಗಿ ಮಾಡಿಕೊಂಡು ಬರುತ್ತಿರುವುದು. ರೋಗ ಬರುವ ಮುನ್ನವೇ ಎಚ್ಚರಿಕೆಯಿಂದ ಹೇಗಿರಬೇಕು ಎನ್ನುವ ಕುರಿತು ಮಾಹಿತಿ ನೀಡುವ, ಅರಿವು ಮೂಡಿಸುವ ಪ್ರಯತ್ನ ಈ ಆಸ್ಪತ್ರೆಯಲ್ಲಿ ನಡೆಯುತ್ತಲೇ ಬಂದಿದೆ. ಇನ್ನು ರೋಗಿಗಳಿಗೆ ಸುವ್ಯವಸ್ಥಿತವಾದ ಕೊಠಡಿ, ಹೊರ ರೋಗಿಗಳಿಗೆ ಕುಳಿತುಕೊಳ್ಳುವುದಕ್ಕೆ ವಿಶಾಲವಾದ ಜಾಗ ಮತ್ತು ಆಸನಗಳು, ಒತ್ತಡಗಳ ನಡುವೆಯೂ ರೋಗಿಗಳ ಕರೆಗೆ ಸ್ಪಂದನೆ, ಹೀಗೆ ಆಸ್ಪತ್ರೆ ಸ್ನೇಹಿಯಾಗಿ ಕಾರ್ಯ ಮಾಡುತ್ತಾ ಬಂದಿದೆ. ದೊಡ್ಡ ಪಟ್ಟಣದ ದೊಡ್ಡ ಆಸ್ಪತ್ರೆಗಳಲ್ಲಿ ಅವಕಾಶಗಳ ಕೈಬೀಸಿ ಕರೆಯುತ್ತಿರುವಾಗಲೂ ಇಲ್ಲಿನ ಯುವ ಮತ್ತು ತಜ್ಞ ವೈದ್ಯರುಗಳು ಸಾಗರದಂತಹ ಊರಿನಲ್ಲಿ ತಮಗೆ ಸೇವೆ ಮಾಡುವುದು ಸಂತೋಷದ ಸಂಗತಿ ಎಂಬ ಭಾವ ಹೊಂದಿ ಇಲ್ಲಿ ಕರ್ತವ್ಯ ಮಾಡುತ್ತಿರುವುದು ಮಲೆನಾಡ ಜನತೆಗೊಂದು ಅನುಕೂಲವೇ ಸರಿ. ಈ ಆಸ್ಪತ್ರೆ ನಡೆದು ಬಂದ ದಾರಿ, ಇಂದಿನ ವ್ಯವಸ್ಥೆ, ಆ ಎಲ್ಲದರ ಕುರಿತಾಗಿ ಡಾಕ್ಟರ್ ಕಿಶನ್ ಭಾಗವತ್ ನಮ್ಮೊಂದಿಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಇದಲ್ಲದೆ ನೂತನವಾಗಿ ಭಾಗವತ್ ಆಸ್ಪತ್ರೆಯ ವೈದ್ಯ ತಂಡವನ್ನು ಸೇರಿಕೊಂಡಿರುವ ಫಿಸಿಷಿಯನ್ ಡಾಕ್ಟರ್ ಐಶ್ವರ್ಯ ಎನ್ ಉಡುಪ ಕೂಡ ಮಾತನಾಡಿದ್ದಾರೆ. ನಮಸ್ಕಾರ, ನಾನು ಡಾಕ್ಟರ್ ಕಿಶನ್ ಭಾಗವತ್, ಕೀಲು ಮತ್ತು ಮೂಳೆ ತಜ್ಞ, ಭಾಗವತ್ ಆಸ್ಪತ್ರೆ ಸಾಗರದಲ್ಲಿ ಭಾಗವತ್ ಆಸ್ಪತ್ರೆಯನ್ನು ಡಾಕ್ಟರ್ ರಾಮಚಂದ್ರ ಕೆ ಭಾಗವತ್ರವರು 1982ರಲ್ಲಿ ಗಣಪತಿ ದೇವಸ್ಥಾನದ ಹತ್ರ ಪ್ರಾರಂಭ ಮಾಡಿದ್ರು. ಈಗ ಪ್ರಸ್ತುತ ಕೋರ್ಟ್ ರಸ್ತೆಯಲ್ಲಿರುವಂತಹ ಈ ಆವರಣದಲ್ಲಿ 1986ರಲ್ಲಿ ಅಲ್ಲಿಂದ ಸ್ಥಳಾಂತರಗೊಂಡಿತ್ತು. ಈಗ ಅದು ಹಂತವಾಗಿ ಬೆಳೆದು ಈಗ ನಮ್ಮಲ್ಲಿ 10 ಫುಲ್ ಟೈಮ್ ಕನ್ಸಲ್ಟೆಂಟ್ ಡಾಕ್ಟರ್ಸ್ ಇದ್ದಾರೆ. ಅಂದರೆ ಪ್ರತಿದಿನ 24/7 ಸರ್ವಿಸಸ್ ಕೊಡುವಂತಹ 10 ಜನ ಡಾಕ್ಟರ್ಸ್ ಇದ್ದಾರೆ. ಸೊ ಈಗ ಆಸ್ಪತ್ರೆಯಲ್ಲಿ ಬೇರೆ ಹೊಸ ಡಿಪಾರ್ಟ್ಮೆಂಟ್ಗಳು ಪ್ರಾರಂಭ ಆಗಿದೆ. 24/7 ಸೇವೆ ಕೊಡುವಂತಹ ವಿಭಾಗಗಳಂದರೆ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರು ಮತ್ತು ಮಕ್ಕಳ ತಜ್ಞರು, ಡಾಕ್ಟರ್ ಸುಮೇಧ್ ಹೆಬ್ಬಾರ್ ಅಂತ ಮಕ್ಕಳ ತಜ್ಞರಿದ್ದಾರೆ. ಸ್ತ್ರೀ ರೋಗ ಮತ್ತು ಪ್ರಸೂತಿ ತಜ್ಞರಲ್ಲಿ ಡಾಕ್ಟರ್ ರಾಮಚಂದ್ರ ಕೆ ಭಾಗವತ್ ಮತ್ತು ಡಾಕ್ಟರ್ ಶ್ರೀಯಾ ಭಾಗವತ್ ಅವರು ಇದ್ದಾರೆ. ಅದಕ್ಕೆ ಸಪೋರ್ಟಿವ್ ಆಗಿ ಅರವಳಿಕೆ ತಜ್ಞ ಅನೆಸ್ಥಿಷಿಯಾ ಡಿಪಾರ್ಟ್ಮೆಂಟ್ ಅಲ್ಲಿ ಡಾಕ್ಟರ್ ರಶ್ಮಿ ಹೆಗ್ಡೆ ಅವರು ಫುಲ್ ಟೈಮ್ ಅನೆಸ್ಥೆಟಿಸ್ಟ್ ಆಗಿ ನಮ್ಮ ಆಸ್ಪತ್ರೆಯಲ್ಲಿ ಇದ್ದಾರೆ. ನಾನು ಕೀಲು ಮೂಳೆ ತಜ್ಞನಾಗಿ ಕೀಲು ಮರುಜೋಡಣೆ ಶಸ್ತ್ರಚಿಕಿತ್ಸೆಯನ್ನು ಕೂಡ ಹಾಗೂ ಎಲ್ಲ ರೀತಿಯಾದಂತಹ ಆಕ್ಸಿಡೆಂಟ್, ಟ್ರಾಮಾ ಚಿಕಿತ್ಸೆಯನ್ನು ನಾವಿಲ್ಲಿ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಡಾಕ್ಟರ್ ಸುಮಂತ್ ಬಳಗಂಡಿ ಅವರು ಈ ಮಲೆನಾಡಿನ ಭಾಗದ ಮೊದಲ ನರರೋಗ ತಜ್ಞರಾಗಿ ನಮ್ಮ ಆಸ್ಪತ್ರೆಯನ್ನು ಸೇರಿಕೊಂಡಿದ್ದಾರೆ. ಅದರ ಜೊತೆಗೆ ನರರೋಗಕ್ಕೆ ಸಂಬಂಧಪಟ್ಟಿರುವಂತಹ ಮಾನಸಿಕ ರೋಗ ತಜ್ಞರಾಗಿ ಡಾಕ್ಟರ್ ವಿನಾಯಕ್ ಹೆಗಡೆ ಅವರು ಇದ್ದಾರೆ. ಅದರ ಜೊತೆಗೆ ಹೊಸದಾಗಿ ಫಿಸಿಷಿಯನ್ ಇಬ್ರು ಫುಲ್ ಟೈಮ್ ಫಿಸಿಷಿಯನ್ ಇದ್ದಾರೆ, ಡಾಕ್ಟರ್ ಪ್ರಿಯಕುಮಾರ್ ಅಂತ ಒಬ್ರು, ಇನ್ನೊಬ್ರು ಡಾಕ್ಟರ್ ಐಶ್ವರ್ಯ ಉಡುಪ ಅನ್ನೋರು ಹೊಸದಾಗಿ ನಮ್ಮನ್ನ ಸೇರ್ಕೊಂಡಿದ್ದಾರೆ. ಇವರಿಬ್ರು ಸೇರ್ಕೊಂಡಿರೋದ್ರಿಂದ ನಾವು ಹೊಸದಾಗಿ ಆಸ್ಪತ್ರೆಯಲ್ಲಿ ICU ವಿಭಾಗವನ್ನು ಶುರು ಮಾಡಿದ್ದೀವಿ. ಸೊ 24/7 ICU ಡಾಕ್ಟರ ಮೇಲ್ವಿಚಾರಣೆಯಲ್ಲಿ ನಡೀತಾ ಇರುವಂತಹ ಏಕೈಕ ಆಸ್ಪತ್ರೆ ಈ ಸಾಗರ ಮಲೆನಾಡು ಪ್ರಾಂತ್ಯದಲ್ಲಿ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ. ಅದರ ಜೊತೆಗೆ ಸಪೋರ್ಟಿವ್ ಆಗಿ ಬೇಕಾಗಿರುವಂತಹ ರೇಡಿಯಾಲಜಿ ಸರ್ವಿಸಸ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ. ಅಂದರೆ 1.5 ಟೆಸ್ಲಾ MRI ಸ್ಕ್ಯಾನ್, 32 ಸ್ಲೈಸ್ CT ಸ್ಕ್ಯಾನ್, ಇದು ಸಾಗರದಲ್ಲಿ ಪ್ರಥಮ ಬಾರಿಗೆ ಇವೆರಡು ಪ್ರಾರಂಭ ಆಗಿರುವಂಥದ್ದು.
ಅದರ ಜೊತೆಗೆ ಈ ನಮ್ಮ ಎಲ್ಲ ಬೇರೆ ಡಿಪಾರ್ಟ್ಮೆಂಟ್ಸ್ಗೆ ಬೇಕಾಗಿರುವಂತಹ ಫಿಸಿಯೋಥೆರಪಿ ಅಂದರೆ ವ್ಯಾಯಾಮ ಪುನಶ್ಚೇತನ ಮಾಡಲಿಕ್ಕೆ, ಚೇತರಿಕೆ ಆಗಲಿಕ್ಕೆ ಸಹಾಯ ಮಾಡಲಿಕ್ಕೆ ಫಿಸಿಯೋಥೆರಪಿ ವಿಭಾಗದಲ್ಲಿ 2 ಜನ ಫುಲ್ಲಿ ಟ್ರೈನ್ಡ್ ಫಿಸಿಯೋಥೆರಪಿಸ್ಟ್ ಇದ್ದಾರೆ. ಹಾಗೂ ಬೇರೆ ನರ್ವ್ ಕಂಡಕ್ಷನ್ ಸ್ಟಡೀಸ್, ಎಕ್ಸ್ರೇ, ಅಲ್ಟ್ರಾಸೋನೋಗ್ರಫಿ ಇವೆಲ್ಲವೂ ಇದೆ. ಸೊ ಈಗ ಇದ್ರ ಜೊತೆಗೆ ಇತ್ತೀಚೆಗೆ ಅಂದರೆ ಕಳೆದ 1 ವರ್ಷದಿಂದ ಭಾಗವತ್ ಆಸ್ಪತ್ರೆಯ ಆವರಣವನ್ನು ನಾವು ವಿಸ್ತಾರ ಮಾಡಿಕೊಂಡು ಎಕ್ಸ್ಪ್ಯಾನ್ಷನ್ ಮಾಡಿ ಹೊಸದಾಗಿ ರೋಗಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ವೇಟಿಂಗ್ ಏರಿಯಾನ ಮತ್ತೆ ವಾರ್ಡಲ್ಲೂ ಕೂಡ ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಅಟೆಂಡರ್ ಕಾಟ್ಸನ್ನು, ವಿಶಾಲವಾದ ರೂಮ್ಗಳನ್ನು ಕೂಡ ಮಾಡಿದ್ದೀವಿ. ಅಟ್ಯಾಚ್ಡ್ ಬಾತ್ರೂಮ್ಸ್ಗಳಿರುವಂಥ ಹಲವಾರು ಇಂಡಿವಿಜುವಲ್ ಸ್ಪೆಷಲ್ ರೂಮ್, ಸೆಮಿ ಸ್ಪೆಷಲ್ ರೂಮ್, ಡೀಲಕ್ಸ್ ರೂಮ್ಗಳು ಕೂಡ ಅವೈಲೇಬಲ್ ಇರುತ್ತೆ. ಅದರ ಜೊತೆಗೆ ಈಗ ಎಲ್ಲ ಸಾಧನಗಳ ಜೊತೆಗೆ ಬೇಕಾಗಿರುವಂಥದ್ದು ಮ್ಯಾನ್ ಪವರ್. ಅಂದರೆ ನಮ್ಮ ಆಸ್ಪತ್ರೆಯಲ್ಲಿ ಈಗ ಎಲ್ಲ ಸ್ಟಾಫಿನ ಸ್ಟ್ರೆಂತ್ ಸೇರಿ 140 ಜನ ಕೆಲಸ ಮಾಡ್ತಿದ್ದಾರೆ. ಸೊ ಎಲ್ಲರೂ ಕೂಡ ಸೇರಿಕೊಂಡು ನಮ್ಮ ಈ ಸಾಗರ ಪ್ರಾಂತ್ಯದ ಜನರಿಗೆ ಉತ್ತಮ ಆರೋಗ್ಯದ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಕೇವಲ ರೋಗಿಗಳಿಗಷ್ಟೇ ಅಲ್ಲ, ನಾವಿಲ್ಲಿ ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಕೂಡ ಮಾಡ್ತೀವಿ. ಅಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ. ರೋಗವನ್ನು ತಡೆಯೋದು ಬಹಳ ಸುಲಭ ಮತ್ತು ಅದರಲ್ಲಿ ಹೆಚ್ಚು ದುಡ್ಡು ಖರ್ಚಾಗೋದಿಲ್ಲ, ಖುಷಿಯಿಂದ ಜೀವನವನ್ನು ಆರೋಗ್ಯಯುತವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆ ಅರಿವನ್ನು ಕೂಡ ನಾವು ಇಲ್ಲಿ ಮೂಡಿಸ್ಲಿಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಇದನ್ನು ನಿಮ್ಮ ಜನತೆಯ ಮುಂದೆ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗುತ್ತೆ, ಬಹಳ ಖುಷಿ ಆಗುತ್ತೆ. ಸಾಗರ ಜನತೆಗೆಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಐಶ್ವರ್ಯ ಎನ್ನುಡುಪ ಅಂತ. ಈಗ ನಾನು ಫಿಸಿಷಿಯನ್ ಆಗಿ ಭಗವತ್ ಹಾಸ್ಪಿಟಲ್ಗೆ ಮಾರ್ಚ್ 31ರಿಂದ ಸೇರ್ಪಡೆಯಾಗಿದ್ದೇನೆ. ಈಗ ನಿಮಗೆ ಯಾವುದೇ ರೀತಿ ತೊಂದರೆ ಇದ್ದರೂ ಕೂಡ, ಈಗ BP, ಶುಗರ್ ಆ ರೀತಿ ದೀರ್ಘ ಕಾಯಿಲೆಗಳಿರ್ಬೋದು, ಅಥವಾ ಕಿಡ್ನಿ ಸಂಬಂಧ ಕಾಯಿಲೆಗಳು, ಹಾರ್ಟಿನ ಸಂಬಂಧ ಕಾಯಿಲೆಗಳು, ಪಿತ್ತಕೋಶ ಅಥವಾ ಲಿವರು ಆ ರೀತಿ ಸಂಬಂಧ ಕಾಯಿಲೆಗಳು, ಜೀರ್ಣ ಆಗಿಲ್ದಿದ್ದು ತುಂಬ ಸಮಸ್ಯೆ ಆಗ್ತಾ ಇರುತ್ತೆ. ಆ ರೀತಿದು ಯಾವುದೇ ತೊಂದರೆ ಇದ್ದರೂ ಕೂಡ ಇಲ್ಲಿ ನಾವು 24/7 ಅವೈಲೇಬಲ್ ಇರ್ತೀವಿ. ಇಲ್ಲಿ ನನ್ನ ಜೊತೆನೇ ಇನ್ನೊಬ್ರು ಫಿಸಿಷಿಯನ್ ಕೂಡ ಇದ್ದಾರೆ. ಸೊ ನಮ್ದೊಂದು ಟೀಮ್ ಇದೆ ಭಗವತ್ ಹಾಸ್ಪಿಟಲಲ್ಲಿ, ಮತ್ತು ICU ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ. ಹಾಗೆ ನನ್ನ ಉದ್ದೇಶ ಸಾಗರಕ್ಕೆ ಬಂದಿದ್ದೆ ಏನಕ್ಕಂದರೆ, ಬೇರೆ ಕಡೆ ಎಲ್ಲ ತುಂಬ ಡಾಕ್ಟರ್ಸ್ ಅವೈಲೇಬಲ್ ಇರ್ತಾರೆ, ಬಟ್ ಆದರೆ ನಮ್ಮದು ಸುತ್ತಮುತ್ತ ಡಾಕ್ಟರ್ಸ್ ಎಲ್ಲ ಅವೈಲೇಬಲ್ ಇರಲ್ಲ. ಅಲ್ಲಿ ಹೋಗಿ ಸೇವೆ ಸಲ್ಲಿಸ್ಬೇಕನ್ನೋದು ನನ್ನ ಒಂದು ಅನಿಸಿಕೆ. ಹಾಗಾಗಿ ನಾನು ಇಲ್ಲಿ ಬಂದು ಜಾಯ್ನ್ ಆಗಿದ್ದೇನೆ. ಎಲ್ಲ ಸಾಗರದ ಜನತೆಗಳು ಕೂಡ ಈ ಆಸ್ಪತ್ರೆಯ ಸದುಪಯೋಗಕ್ಕೆ ಪಡ್ಕೊಬೇಕು ಅಂತ ಹೇಳಿಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.